ನನ್ನ ಪತಿಮಣ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯ? ಇಲ್ಲ ಪಂಡಿತ್ರೆ, ನನಗೇನು ಉಳಿದಿರೋದು ಕೆಲವು ದಿನಗಳು ಅಂತ ವಿಜಯೇಂದ್ರ ಗುರುಗಳೇ ಹೇಳಿದ್ದಾರೆ. ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ತಂದೆ ಆಗಿರೋ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಹೇಳಿಬಿಟ್ಟೆ. ಮನೆಯಲ್ಲಿ ಎಲ್ರಿಗೂ ಅವ್ರವ್ರ ಜವಾಬ್ದಾರಿನ ವಹಿಸಿದ್ದೀನಿ ಪಂಡಿತ್ರೆ. ಗೋಪಿ ನಿಮ್ಮ ಮಗಳಿದ್ದ ಹಾಗೆ. ಅಗತ್ಯ ಬಿದ್ದಾಗ ಅವಳಿಗೆ ಸೂಕ್ತ ಮಾರ್ಗದರ್ಶನಗಳನ್ನ ನೀವೇ ಕೊಡಬೇಕು. ಸಾಕಪ್ಪ ತಿಮ್ಮಣ್ಣ, ನಿನ್ನ ಮಾತನ್ನ ಅರ್ಗಿಸ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲಪ್ಪ. ನನ್ನ ಮಗನ ವಯಸ್ಸು ನಿಂದು. ಆ ಭಗವಂತ ನನ್ನ ಆಯಸ್ಸನ್ನಾದ್ರೂ ತಗೋಬಾರ್ದೆ. ಬಿಡ್ತು ಅನ್ನಿ ಪಂಡಿತ್ರೆ, ಹುಟ್ಟು ಸಾವು ಕಾಲನ ನಿರ್ಣಯ, ಅದನ್ನ ನಾವು ತಡೆಯೋಕ್ಕಾಗತ್ಯ. ಯೋಗೇಂದ್ರಾಚಾರ್ಯರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮೂಲ ನಿವಾಸಿಗಳು ವಲಸಿಗರು ಅಂತ. ಈ ಭೂಮಿ ಮೇಲೆ ಬಂದಿರೋರೆಲ್ಲ ವಲಸಿಗ್ರೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಬರ್ತೀವಿ, ಒಂದಷ್ಟು ಕಾಲ ಇರ್ತೀವಿ. ಕಾಲ ಬಾ ಅಂತ ಕರೆದಾಗ ಹೇಗೆ ಬಂದಿದ್ವೋ ಹಾಗೆ ಹೊರಟೋಗ್ತೀವಿ. ಈಗ ನನ್ನ ಸರದಿ ಬಂದಿದೆ ಅಷ್ಟೆ.